ಮಾಡಲಿಕ್ಕೆ ಹೇಳಿದ್ರು. ಸೊ ನಿನ್ನೆನೆ ಅಂತಿಮ ಕೀ ಉತ್ತರಗಳ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಅದರಲ್ಲಿ ಫಲಿತಾಂಶ ಯಾವಾಗ ಬರುತ್ತೆ ಅಂತಕ್ಕಂಥ ಡೇಟನ ಸಹಿತನೂ ಕೂಡ ನಿರೀಕ್ಷಿತವಾಗಿರ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಡೇಟನ್ನು ಕೂಡ ಹೇಳಿದ್ದೀನಿ. ಸೊ ತಾವು ನೋಡ್ದಿದ್ರೆ ಮೇಲೆ ಐ ಕಾರ್ಡಲ್ಲಿ ಆ ವಿಡಿಯೋ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಕೆಸೆಟ್ 2021 ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ತಾವುಗಳು ನೋಡ್ಬೋದು. ಇವತ್ತು ಕೆಸೆಟ್ 2021ರಲ್ಲಿ ವಿವಿಧ ವಿಷಯಗಳಲ್ಲಿ ಕಟಪ್ ಎಷ್ಟು ಹೋಗ್ಬೋದು ಅಂತಕ್ಕಂಥ ಒಂದು ಊಹೆ ಮಾಡಿ ನಿರೀಕ್ಷೆಯನ್ನು ಮಾಡಿ ಈ ವಿಡಿಯೋವನ್ನು ತಂದಿದ್ದೀನಿ. ಸುಮಾರಾಗಿರ್ತಕ್ಕಂಥ ಒಂದು ನನ್ನ ಸಹೋದ್ಯೋಗಿಗಳಾಗಿರ್ಬೋದು ಹಾಗೂ ಮಿತ್ರ ಬಳಗದಲ್ಲಿ ಒಂದು ಚರ್ಚೆಯನ್ನು ಮಾಡಿ ಈ ಕಟಪ್ನ ಒಂದು ಲೆಕ್ಕಾಚಾರವನ್ನು ತಂದಿದ್ದೀನಿ. ಸೊ ಶುರು ಮಾಡೋಣ ವಿಡಿಯೋ. ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿದ್ದಾಗೆ ಕಟಪನ್ನು ನಿರ್ಧಾರವಾಗ್ತಕ್ಕಂಥದ್ದು ಬಹಳಷ್ಟು ಅಂಶಗಳಿದ್ದಾವೆ. ಆದರೆ ಮೇಜರ್ ಆಗಿ ನಾವು ಈ ಎರಡು ವಿಷಯಗಳ ಬಗ್ಗೆ ತೆಗೆದುಕೊಳ್ಳೋಣ. ಒಂದೇದು ವಿವಿಧ ಪ್ರವರ್ಗಗಳಲ್ಲಿ ಹಾಜರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಆಮೇಲೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಅನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಅವೆರಡರ ಮೇಲೆ ನಾವು ಕಟಪನ್ನು ಏನು ಮಾಡ್ಬೋದು, ನಿರ್ಧಾರವನ್ನ ಮಾಡ್ಬೋದು. ಸೊ ಒಂದಷ್ಟು ಹೇಳಲಿಕ್ಕೆ ಸಾಧ್ಯ ಇದೆ ಏನಂತಂದ್ರೆ ಈ ವರ್ಷ ವಿವಿಧ ಪ್ರವರ್ಗಗಳಲ್ಲಿ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ ಇದ್ದಾರೆ ತುಂಬಾ ಕಡಿಮೆ ಇದೆ. ಅಂದ್ರೆ 80,000 ರಿಜಿಸ್ಟ್ರೇಷನ್ಸ್ ಇದೆ. ಅರೌಂಡ್ ಎಷ್ಟು ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆಮೇಲೆ ಪ್ರಶ್ನೆ ಪತ್ರಿಕೆಯ ಮಟ್ಟವನ್ನು ನೋಡಿದಾಗ ಸೊ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಮಾಡರೇಟ್ ಆಗಿರ್ತಕ್ಕಂಥದ್ದು, ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದ್ದವು. ಸೊ ವಿವಿಧ ವಿಷಯಗಳಲ್ಲಿನೂ ಕೂಡ ಹಾಗೆ ಹೋಗಿದ್ದಾವೆ. ಕೆಲವೊಂದು ವಿಷಯಗಳಲ್ಲಿನೂ ಕೂಡ ತುಂಬಾನೇ ಡಿಫಿಕಲ್ಟಿ ಲೆವೆಲ್ ಇತ್ತು. ಕೆಲವೊಂದು ವಿಷಯಗಳಲ್ಲಿ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಆಗಿರ್ಬೋದು ತುಂಬಾನೇ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದು. ಓಕೆ, ಸೊ ಈ ತರನಾಗಿ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಅನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದ ಅಂತಂದ್ರೆ ನೋಡ್ಕೊಳ್ಬೇಕಾಗ್ತದ. ಆಮೇಲೆ ಅಧ್ಯಯನಕ್ಕಿರ್ತಕ್ಕಂಥ ಒಂದು ಸಮಯ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳ ಮುಂದಿರ್ತಕ್ಕಂಥ ಗುರಿಗಳಾಗಿರ್ಬೋದು, ಅವೆಲ್ಲ ನೋಡಿದ್ರೆ ಬಹಳಷ್ಟು ಕಟಪನ್ನ ನಿರ್ಧಾರ ಮಾಡ್ತವೆ. ಆದ್ರೆ ಓವರ್ ಆಲ್ ಹೇಳಬೇಕಾದ್ರೆ ಈ ವರ್ಷದ ಕಟಪನ್ನ ನಾವು ಒಂದು ಲೆಕ್ಕಾಚಾರವನ್ನ ಮಾಡಿದ್ದೀವಿ. ಸೊ ಮೊಟ್ಟ ಮೊದಲಿಗೆ ನಾನು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಬರ್ದಿರೋದ್ರಿಂದ ಸೊ ಹಿಂದಿದ ಮೊದಲು ನೋಡೋಣ. ಆಮೇಲೆ ಬೇರೆ ಬೇರೆ ವಿಷಯಗಳಲ್ಲಿ ಎಷ್ಟೊಂದು ಕಟಪನ್ನ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಹಿಂದಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ ಈ ವರ್ಷ ಇಷ್ಟು ಕಟಪನ್ನ ಹೋಗ್ತಕ್ಕಂಥ ನಿರೀಕ್ಷೆಯನ್ನ ಹೇಳ್ಬಹುದು. ಮೊದಲನೇದಾಗಿ ಸಾಮಾನ್ಯ ಪ್ರವರ್ಗದಲ್ಲಿ ಬಂದಾಗ 140ಕ್ಕಿಂತ ಹೆಚ್ಚು ಅಂಕಗಳಿಗೆ ಕಟಪನ್ನ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಸೊ 140 ಮಾರ್ಕ್ಸ್ ಕಿಂತನೂ ಹೆಚ್ಚು ಅಂತ ಹೇಳ್ಬೋದು. ಆಮೇಲೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಬಂದ್ರೆ 130ಕ್ಕಿಂತ ಹೆಚ್ಚು ಕಟಪ್ ಹೋಗ್ಬೋದು. ಮಿನಿಮಮ್ 130 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀವಿ. ಪರಿಶಿಷ್ಟ ಪಂಗಡ ವರ್ಗಕ್ಕೆ ಬಂದಾಗ ಕೂಡ ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಂತೆ 124 ಅಂಕಗಳು ಅದಕ್ಕಿಂತ ಹೆಚ್ಚು. 2ಎಗೆ ಸಂಬಂಧಪಟ್ಟಂತೆ 130 ಮತ್ತು ಅಧಿಕವಾಗಿ. 2ಬಿಗೆ ಸಂಬಂಧಪಟ್ಟಂತೆ 132 ಪ್ಲಸ್. ಆಮೇಲೆ 3ಗೆ ಸಂಬಂಧಪಟ್ಟಂತೆ 134 ಪ್ಲಸ್. 3ಬಿಗೆ ಸಂಬಂಧಪಟ್ಟಂತೆ 136 ಪ್ಲಸ್. ಸೊ ಓವರ್ ಆಲ್ ನಾನು ಹಿಂದಿ ಬಗ್ಗೆ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. 11 ನೋಡಲ್ ಸೆಂಟರ್ನಿಂದ ಟೋಟಲ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರು 1167 ಕ್ಯಾಂಡಿಡೇಟ್ಸ್ಗಳು. ಓಕೆ, 1167 ನಂಬರ್ ಏನು ಮಾಡಿದ್ದಾರೆ ಹಿಂದಿಯಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಅನ್ನೋದನ್ನ ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಅದರ ಮೇಲೆ ಈ ಕಟಪನ್ನು ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಏನಿತ್ತಲ್ಲ ಹಿಂದಿದು ಲಾಸ್ಟ್ ಇಯರ್ಗಿಂತ ಚೇಂಜೇ ಇತ್ತು. ಓಕೆ, ಆಪ್ಷನಲ್ ಪೇಪರ್ ಅಂತೂ ತುಂಬಾನೇ ಒಂದು ರೀತಿಯಾಗಿರ್ತಕ್ಕಂಥ ಟಫ್ ಅಂತ ಹೇಳ್ಬೋದು. ಸೊ ನಾನು ಕೂಡ ಹಿಂದಿ ವಿಷಯದಲ್ಲಿನೇ ಬರ್ದಿದ್ದೀನಿ. ನೋಡುವ ನಮ್ದು ಕೂಡ ರಿಸಲ್ಟ್ ಬಂದಾಗ ನಾನು ನಿಮಗೆ ಮತ್ತೆ ನಂದೇ ಆಗಿರ್ತಕ್ಕಂಥದ್ದು ಹೇಳ್ತೀನಿ. ಸೊ ನಾವು ನನ್ನ ಸ್ಕೋರ್ ಬಂದ್ಬಿಟ್ಟು 144 ಮಾಡಿದ್ದೀನಿ. 144 ಹೋಪ್ ಈ ಸರಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಕ್ಲಿಯರ್ ಆಗುತ್ತೆ ಅಂತ. ಓಕೆ, ಸೊ ನೋಡೋಣ. ಹಿಂದಿ ವಿಷಯದಲ್ಲಿ ಇಷ್ಟು ಕಟಪ್ ಹೋಗ್ತಕ್ಕಂಥ ಸಾಧ್ಯತೆ ಇತ್ತು. ಇನ್ನು ವಿವಿಧ 40 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವುಗಳು ನೋಡಬೇಕಾದ್ರೆ ಒಂದು ಅಂದಾಜು ಅನುಮಾನವಾಗಿ ಇಷ್ಟು ಕಟಪ್ನ ಒಂದು ಲೆಕ್ಕಾಚಾರವನ್ನ ಮಾಡಿದ್ದೀವಿ. ಅದು ಕಾಮರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲೈಫ್ ಸೈನ್ಸ್ ಆಗಿರ್ಬೋದು. ಓಕೆ, ಬೇರೆ ಬೇರೆ ವರ್ಗದ ಒಂದು ವಿದ್ಯಾರ್ಥಿಗಳು ಸೊ ಇಷ್ಟು ಕಟಪ್ ಇದೆ ಅಂತ ಹೇಳಿದ್ರು. ಬಟ್ ಇದು ಕಟಪ್ ಏನಂತ ಹೇಳ್ಬೋದು ಅಂತಂದ್ರೆ ಎಲಿಜಿಬಲ್ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದು ಆಗ್ಬಹುದು, ಎಲಿಜಿಬಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಹೋಪನ್ನು ನಾವು ಇಟ್ಕೊಳ್ಬಹುದು. ಓಕೆ, 146ಕ್ಕಿಂತ ಅಧಿಕ ಅಂಕಗಳು ಸಾಮಾನ್ಯ ವರ್ಗದವರಾಗಿದ್ರೆ ಒಂದು ಹೋಪ್ ಇಟ್ಕೊಳ್ಳಿ. 130ಕ್ಕಿಂತ ಅಧಿಕವಾಗಿ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳು ಇದ್ರೆ ಅದು ಕೂಡ ಹೋಪ್ ಇದೆ. ಆಮೇಲೆ ಪರಿಶಿಷ್ಟ ಪಂಗಡಕ್ಕೆ ಬಂದಾಗ 132 ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳಿದ್ರು ಕೂಡ ಈ ಸರಿ ಅರ್ಹತೆಯನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಪ್ರವರ್ಗ 1ಕ್ಕೆ ಬಂದರೆ 130 ಮತ್ತು ಅಧಿಕ ಅಂಕಗಳಂತ ಹೇಳ್ಬೋದು. 2ಎಗೆ ಬಂದರೆ 132 ಪ್ಲಸ್. 2ಬಿಗೆ ಬಂದರೆ 134 ಪ್ಲಸ್. 3ಗೆ ಬಂದರೆ 136 ಪ್ಲಸ್. 3ಬಿಗೆ ಬಂದರೆ 140 ಪ್ಲಸ್. ನೋಡಿ,
ಇದು ವಿವಿಧ ವಿಷಯಗಳಲ್ಲಿ ಇರ್ತಕ್ಕಂಥ ಕಟಪ್ನ ಸಾಧ್ಯತೆ ಇದೆ, ಒಂದೇ ವಿಷಯ ಅಂತ ನಿಖರವಾಗಿ ನಾವುಗಳು ಹೇಳಿಲ್ಲ. ಓವರಾಲ್ ಆಗಿ ಬೇರೆ ಬೇರೆ ಸಬ್ಜೆಕ್ಟ್ನ ಒಂದು ಫ್ರೆಂಡ್ಸ್ಗಳ ಜೊತೆ ನಾವು ಡಿಸ್ಕಷನ್ ಅನ್ನು ಮಾಡಿ ಎಷ್ಟು ಲೆವೆಲ್ಗೆ ಕಟಪ್ ಅನ್ನು ಹೋಗ್ಬೋದು ಅಂತಕ್ಕಂಥ ಸಾಧ್ಯತೆಯಿಂದ ಈ ಒಂದು ಕಟಪ್ ಅನ್ನು ಹಾಕಿದ್ದೀವಿ. ಇದು ಎಕ್ಸ್ಪೆಕ್ಟ್ ಇದೆ, ಇದಕ್ಕಿಂತ ಕಡಿಮೆನೂ ಕಟಪ್ ಹೋಗ್ಬೋದು, ಇದಕ್ಕಿಂತ ಹೆಚ್ಚು ಕಟಪ್ ಅನ್ನು ಹೋಗ್ಬೋದು. ಓವರಾಲ್ ಒಂದು ನಿರೀಕ್ಷಿತವಾಗಿರ್ತಕ್ಕಂಥ 2020-21ರಲ್ಲಿ ಇಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಒಂದು ಕಟಪ್ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳೇ, ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ಈ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತ 2 ಯೂಟ್ಯೂಬ್ ಚಾನೆಲ್ ಇದ್ದಾವೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಥ್ಯಾಂಕ್ ಯು.